ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು 2ನೇ ಆಷಾಢ ಶುಕ್ರವಾರ. ಸೊ ಹಾಗಾಗಿ ನಮ್ಮಮ್ಮ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲನೂ ಒರೆಸಿ ಹೊರ್ಗಡೆ ಬಾಗಿಲೆಲ್ಲನೂ ತೊಳೆದು ಹಾಗೆ ತಿಂಡಿಗೆ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿತ್ತು. ಆಲ್ರೆಡಿ ನಾನು ಹೇಳೋಷ್ಟೊತ್ತಿಗೆ ನಾನು ಜಸ್ಟ್ ಎದ್ದು ವಾಂಗಿಬಾತನ್ನ ಮಾಡಿಬಿಟ್ಟು ಸಿರಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಹಾಗೆ ನಮ್ಮನೆ ಅಮಾವಾಸ್ಯೆ, ಹುಣ್ಣಿಮೆ, ಈ ಆಷಾಢ, ಶ್ರಾವಣ, ಕಾರ್ತಿಕೆ ಬಂದಾಗ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸ್ತಿರ್ತೀವಿ. ಸೊ ಹಾಗಾಗಿ ಈ ವಾರ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮಮ್ಮ ದೇವ್ರಿಗೆ ಏನೇನು ಬೇಕು, ಹಣ್ಣು, ಕಾಯಿ, ಹೂವು, ಅರಿಶಿನ, ಕುಂಕುಮ ಮತ್ತು ಮಡ್ಲಕ್ಕಿಗೆ ಎಲ್ಲ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಟಿತ್ತು ಆಲ್ರೆಡಿ. ಈ ದೇವಸ್ಥಾನ ಬಂದು ನಮ್ಮನೆ ಪಕ್ಕದಲ್ಲೇ ಇರೋವಂಥದ್ದು. ಅಂದರೆ ಇದು ಬಂದು ನಮ್ಮ ವಠಾರಕ್ಕೆ ಅಂತಲೇ ಸಪ್ರೇಟಾಗಿ ಇರೋವಂಥದ್ದು. ನಮ್ಮ ಫ್ಯಾಮಿಲಿಯವರೆಲ್ಲರೂ ಯಾವುದೇ ಪೂಜೆ ಮಾಡಿಸ್ಬೇಕು ಸ್ಟಾರ್ಟಿಂಗು ಅಂತ ಅಂದ್ರೂ ನಾವು ಇಲ್ಲೇ ಬಂದು ಪೂಜೆ ಮಾಡಿಸೋದು. ನಮಗೆಲ್ಲ ಫಸ್ಟು ಪ್ರಿಫರೆನ್ಸು ಈ ದೇವರೇ ಆಗಿರುತ್ತೆ. ಅಂದರೆ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ, ಇದು ಹೆಣ್ಣು ದೇವರು. ದೇವಸ್ಥಾನಗಳಲ್ಲಿ ದೇವ್ರ ಫೋಟೋಗಳನ್ನ ನೋಡೋದೇ ಒಂಥರ ಚಂದ ಅಲ್ವಾ. ಆ ಅರಿಶಿನ, ಕುಂಕುಮ, ಹೂವು ಎಲ್ಲ ನೋಡ್ತಿದ್ರೆ ಒಂಥರ ಮನ್ಸಿಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ಆಲ್ರೆಡಿ ಆವಾಗಲೇ ತಿಂಡಿ ತಿನ್ಕೊಂಡಿದ್ದೆ ಫಸ್ಟೇ. ನಮ್ಮಮ್ಮ ತಿಂಡಿ ತಿಂದಿರಲಿಲ್ಲ, ಈಗ ಬಂದು ತಿನ್ಕೊಂತು. ಮತ್ತು ಸುಮ್ಮನೆ ಹಿಂಗೆ ಕೂತಿದ್ನಾ. ಇವತ್ತು ಹೆಂಗಿದ್ರು ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಳ್ಬೇಕಂದ್ರೆ ನಂಗೆ ಇವಾಗ ಒಂದು 25 ವರ್ಷ. ಇಷ್ಟು ವರ್ಷವೂ ನಾನು ಈ ಆಷಾಢ ಶುಕ್ರವಾರ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ವಿ. ಬಟ್ ಯಾವತ್ತೂ ಹೋಗೋಕ್ಕೆ ಆಗಿರಲಿಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ಎಲ್ಲರೂ ಬೇರೆಯವ್ರು ಹೋಗೋದೆಲ್ಲ ನೋಡ್ತಾ ಇದ್ದೆ ಈ ಆಷಾಢ ಶುಕ್ರವಾರದ ದಿನ. ಬಟ್ ನಮಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಹೆಂಗಿದ್ರು ನಾವು ಅಮ್ಮನೂ ಮನೇಲಿ ಐತೆ, ನಾನು ಫ್ರೀ ಆಗಿದ್ದೀನಲ್ವ, ಇವತ್ತೇನೇ ಆಗಲಿ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಆ ಕಡೆಯಿಂದ ಬರುವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡಿ ನಾನು ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗ್ಬಿಟ್ಟೈತೆ. ಅವ್ರ ಮನೆಗೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನಮ್ಮ ಸಿರಿ ಇಲ್ಲ ಗಾಯ್ಸ್, ನಮ್ಮ ಸಿರಿನ ಬಿಟ್ಬಿಟ್ಟು ಹೋಗಬೇಕು. ಹೇಳ್ಬೇಕಂದ್ರೆ ನನಗೆ ಒಂದು ಸಿಟಿಗೆ ಹೋಗಬೇಕು ಅಂದ್ರೂ ಅವಳನ್ನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ನಾನು ಎಲ್ಲಿಗೆ ಹೋದ್ರೂ ಕರ್ಕೊಂಡು ಹೋಗಬೇಕು ಅನ್ನೋದೇ ನನ್ನಿದು. ಇವಾಗ ದೇವಸ್ಥಾನಕ್ಕೆ ಅವಳಿಲ್ಲದೆ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಇವಾಗ ನಾನು ಇವತ್ತು ಹೋಗಲಿಲ್ಲ ಅಂದ್ರೂ ಸದ್ಯಕ್ಕೆ ಇನ್ನೊಂದು ವರ್ಷ ಎಲ್ಲೂ ಹೋಗೋಕ್ಕೂ ಆಗಲ್ಲ, ಇವತ್ತು ಬಿಟ್ಟರೆ ನಾನು. ಸೊ ಹಂಗಾಗಿ ಇವತ್ತು ಒಂದಿನ ಹೋಗ್ಬಿಟ್ಟು ಬರಲೇಬೇಕು. ನಾನು ದೇವಸ್ಥಾನದಿಂದ ಬರುವಾಗ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳಿದೆ. ಬಟ್ ಬೇಡ, ಈ ಕಡೆಯಿಂದ ಹೋಗ್ಬಿಡೋಣ ಅಂತ ಅವಳಿಗೆ ಒಂದು ಫೋನು ಮಾಡಿದೆ. ನಾನು ಹೇಳಿದೆ ಅವಳಿಗೆ, ಅವ್ರ ಮನೆಗೆ ಹೋದೆ. ಅವಳದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ನನಗೆ ಸರ್ಪ್ರೈಸ್ ಆಯಿತು. ಯಾಕೆ ಅಂದರೆ ಅವಳು ಮನೇಲೇ ಇರಲಿಲ್ಲ ಇವತ್ತು ಆ್ಯಕ್ಚುಲಿ. ಸೊ ಆಂಟಿ, ಅಂಕಲ್ಲು, ಅವ್ರ ಅಕ್ಕ ಮತ್ತು ಪಾಪು ಎಲ್ಲರೂ ಇದ್ದರು. ಅವ್ರನ್ನೇ ಮಾತಾಡ್ಸ್ಕೊಂಡು ಬಂದ್ವಿ. ಇನ್ನು ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದ್ವಿ. ಆ್ಯಕ್ಚುಲಿ ನಮಗೆ ಹೋಗೋ ಐಡಿಯಾ ಏನೂ ಇರಲಿಲ್ಲ. ಸೊ ಹಾಗಾಗಿ ನಾವು ಪೂಜೆ ಸಾಮಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಒಂದಷ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇದು KR ನಗರದಲ್ಲೇ ಇರ್ತಕ್ಕಂಥ ತೋಪಮ್ಮ ದೇವಸ್ಥಾನ. ಸಿಕ್ಕಾಬಟ್ಟೆ ರಶ್ ಇದ್ದರು. ಇವತ್ತಂತೂ ಆಷಾಢ ಶುಕ್ರವಾರ ಅಲ್ವಾ, ಈ ಟೈಮಲ್ಲಂತೂ ಈ ದೇವಸ್ಥಾನದಲ್ಲಿ ನೋಡಂಗೆ ಎಲ್ಲ ಸಿಕ್ಕಾಬಟ್ಟೆ ಜನ ಇದ್ದರು. ಅದರಲ್ಲೂ ನಿಂಬೆಹಣ್ಣಿನ ದೀಪ ಅಂತೂ ಕೇಳಂಗೆಲ್ಲ. ನೀವೇ ನೋಡ್ತಿದ್ದೀರಲ್ವ ಎಷ್ಟೊಂದು ನಿಂಬೆಹಣ್ಣು ದೀಪಗಳನ್ನ ಹಚ್ಚಿದ್ದಾರೆ ಅಂತ. ನನಗೂ ನೋಡಿ, ನಾನು ಇಷ್ಟೊಂದೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನನಗೂ ಹಚ್ಚಬೇಕು ಅಂತ ಅನ್ನಿಸ್ತು. ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ದೇವ್ರನ್ನಂತೂ ನೋಡ್ತಿದ್ರೆ 2 ಕಣ್ಣು ಸಾಲದೇ ಇಲ್ಲ. ಅದರಲ್ಲೂ ಈ ಆಷಾಢ ಶುಕ್ರವಾರಗಳಲ್ಲಿ ನೀವು ಯಾವುದೇ ದೇವಸ್ಥಾನಗಳಲ್ಲಿ ದೇವ್ರನ್ನ ನೋಡೋದಕ್ಕಂತೂ 2 ಕಣ್ಣು ಸಾಲಲ್ಲ. ಅಷ್ಟು ಚೆನ್ನಾಗಿರುತ್ತೆ ದೇವ್ರುಗಳು. ಮತ್ತು ಹೂವಿಂದ ಅದೇ ರೀತಿ ಅಲಂಕಾರ ಮಾಡಿರ್ತಾರೆ. ಹೇಳಬೇಕು ಅಂದರೆ ನಾನು ಮನೆಯಿಂದ ಹೊರಡುವಾಗ ದೇವಸ್ಥಾನಕ್ಕೆ ಜಸ್ಟ್ ಹೋಗಿ ಬರೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋದೆ. ಬಟ್ ಅಲ್ಲಿ ಎಲ್ಲ ನೋಡಿದ್ಮೇಲೆ ಏನೋ ಒಂಥರ ಖುಷಿ ಅನ್ನಿಸ್ತು. ಏನೋ ಬಂದಿದ್ಕು ಒಂಥರ ಸಾರ್ಥಕ. ಹಾಗೆ ಫ್ರೆಂಡ್ಸ್, ನನಗೆ ಒಂದೊಂದು ಸರಿ ಅನಿಸುತ್ತೆ ನಮ್ಮ ಲೈಫಲ್ಲಿ ಆಗೋ ಅಂಥ ಕೆಲವೊಂದು ಸಿಚುಯೇಷನ್ಗಳನ್ನ ನೋಡಿದ್ರೆ ಈ ದೇವರು ಇದೆಯೋ ಇಲ್ವೋ, ಮತ್ತು ದೇವ್ರನ್ನ ನಂಬೇಕಾ ಬೇಡವಾ ಅನ್ನೋ ಕೆಲವೊಂದಷ್ಟು ಡೌಟ್ಸ್ ಎಲ್ಲ ಬರುತ್ತೆ ಅಲ್ವಾ. ಈ ರೀತಿ ನಿಮ್ಮ ಲೈಫಲ್ಲೂ ನಿಮಗೂ ಒಂದೊಂದು ಸಾರಿ ಅನಿಸಿರುತ್ತೆ ಅಲ್ವಾ. ನನಗಂತೂ ಈ ರೀತಿ ತುಂಬ ಸಾರಿ ಅನಿಸಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಏನು ಅಂದರೆ, ಈ ಭೂಮಿ ಮೇಲೆ ಒಂದು ಎಲೆ ಅಲ್ಗಾಡಬೇಕು ಅಂದ್ರೂ ಅದು ದೇವರಿಂದನೇ ಮಾತ್ರ ಸಾಧ್ಯ ಅಂತ ನಂಬಿರೋಳು ನಾನು. ಸೊ ಎಲ್ಲರ ಲೈಫಲ್ಲೂ ಪ್ರತಿದಿನ ಏನೇನಾಗಬೇಕು ಅನ್ನೋದನ್ನ ದೇವರು ಆಲ್ರೆಡಿ ಫಿಕ್ಸ್ ಮಾಡಿ ಬರೆದು ಕಳಿಸಿರ್ತಾನೆ ಅನ್ನೋವಂಥದ್ದು ನನ್ನ ನಂಬಿಕೆ. ಫ್ರೆಂಡ್ಸ್, ನಾವು ಚಿಕ್ಕದ್ರಲ್ಲಿರುವಾಗೆಲ್ಲ ಈ ದೇವಸ್ಥಾನಕ್ಕೆ ಅವಾಗವಾಗ ಬರ್ತೀವಿ.
ಬರ್ತಿದ್ವಿ. ಹೇಳಬೇಕು ಅಂದರೆ ಇವಾಗಲೇ ಸ್ವಲ್ಪ ಕಡಿಮೆ ಆಗಿರೋದು ಈ ದೇವಸ್ಥಾನಕ್ಕೆ ಬರೋ ಅಂಥದ್ದು. ಹಾಗೆ ನಮ್ಮಮ್ಮ ಏನು ಹೇಳ್ತಿತ್ತು ಅಂದರೆ ಇದನ್ನೆಲ್ಲ ನೋಡ್ಬಿಟ್ಟು ಪಾಪ ನಮ್ಮ ಸಿರಿನ ಕರ್ಕೊಂಡೇ ಬರಲಿಲ್ಲ, ಇನ್ನು ನೆಕ್ಸ್ಟ್ ಶುಕ್ರವಾರ ಬರೋಣ, ಅವಳಿಗೊಂದಿನ ಸ್ಕೂಲ್ಗೆ ರಜಾ ಹಾಕ್ಸ್ಬಿಡು ಕರ್ಕೊಂಡು ಬರೋಣ ಅಂತ ಹೇಳ್ತಾಯಿತ್ತು. ನಾನು ಇಲ್ಲ ಬೇಡ, ಒಂದಿನ ಸ್ಕೂಲ್ಗೆಲ್ಲ ರಜಾ ಹಾಕ್ಸೋದು ಬೇಡ, ಬೇಕಾದರೆ ಅವಳು ಸ್ಕೂಲ್ ಮುಗಿಸ್ಕೊಂಡು ಬಂದ ಮೇಲೆ ಒಂದು 4 ಗಂಟೆ 5 ಗಂಟೆ ಮೇಲೆ ಬೇಕಾದರೆ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದೆ. ಇನ್ನು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮಮ್ಮ ಒಂದು ಲೋಟ ಹಾಲು ಕಾಯಿಸ್ಕೊಡ್ತು. ಅದನ್ನು ಕುಡಿದ್ಬಿಟ್ಟು ನಾನು ಒಂದು ಅರ್ಧ ಗಂಟೆ 3/4 ಗಂಟೆ ಕೂತಿದ್ದೆ. ಅಷ್ಟೊತ್ತಿಗೆ ನಮ್ಮ ಸಿರಿ ಸ್ಕೂಲಿಂದ ಬಂದ್ಲು. ಹಾಕ್ಸ್ಕೊಬ್ರೋಗು ಅಜ್ಜಿ ಹತ್ರ. ನಮ್ಮಮ್ಮ ಮತ್ತೆ ನಮ್ಮ ಸಿರಿ ಹಿಂಗೆ ಗಾಯ್ಸ್ ನಂಗೆ ಏನೇನು ಬೇಕೋ ಅದನ್ನೆಲ್ಲ ತಿನ್ನೋದಕ್ಕೆ ನನ್ನ ಮುಂದಕ್ಕೆ ತಂದು ಕೊಡ್ತಾರೆ. ಪರವಾಗಿಲ್ಲ ತಗೋಬಾ. ಏನಾದರೂ ತಗೋಬಾ. ತರಗು. ತಗೋಬಾ. ಚಕ್ಕಿಟ್ಟು ನಿಪ್ಪಿಟ್ಟು ಅಂತೆ. ಆಯ್ತು ಫ್ರೆಂಡ್ಸ್, ಇವಾಗ ಹೆಂಗಾಗ್ಬಿಟ್ಟೈತೆ ಗೊತ್ತಾ, ನಮ್ಮ ಸಿರಿ ಮಧ್ಯಾಹ್ನ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ 1-2 ಗಂಟೆ 2:15 ಆಗುತ್ತೆ ಅಲ್ವಾ. ಸೊ ಅಲ್ಲಿ ತನಕ ನಾನು ಒಬ್ಬಳೇ ನನಗೆ ಊಟ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಅವಳು ಸ್ಕೂಲಿಂದ ಬಂದ ಮೇಲೆ ಒಂದೊಂದಿನ 3 ಗಂಟೆನೂ ಆಗುತ್ತೆ ಅವಳು ಬರೋದು. ಸೊ ಅವಳು ಬಂದಮೇಲೆ ಅವಳು ತಿನ್ಸಾದ್ಮೇಲೆ ನಾನು ತಿನ್ನಬೇಕು, ಈ ರೀತಿ ಅಭ್ಯಾಸ ಆಗ್ಬಿಟ್ಟೈತೆ ನನಗೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಸ್ಕೂಲಿಗೆ ಸೇರಿಸಿದ್ಮೇಲೆ. ನಮ್ಮಮ್ಮ ಎಷ್ಟು ಇನೋಸೆಂಟ್ ಅಂದರೆ ಆ ಗಡಿಯಾರಕ್ಕೂ ಹೂ ಮಾಡಿಸೈತೆ ನೋಡಿ. ಹಂಗೆ ಆ ಗಣಪತಿ ಸುಮ್ಮನೆ ಸ್ಟೈಲ್ಗೆ ಅಂತ ಇಟ್ಟಿರೋದು ಅಲ್ಲಿ, ನಾನು ನೋಡಿದ್ರೆ ಅದಕ್ಕೂ ಹೂ ಮಾಡಿಸೈತೆ. ಕೇಳಿದ್ರೆ ಏನು ಹೇಳುತ್ತೆ ನೋಡೋಣ ಬನ್ನಿ. ಅಮ್ಮ ಅದೇ ಗಡಿಯಾರಕ್ಕೂ ಹೂ ಮಾಡಿಸಿದ್ಯಲ್ಲ, ಏಕೆ ಗಡಿಯಾರಕ್ಕೆ ಯಾರು ಮಾಡ್ಸಾರು? ಯಾರು ಮಾಡ್ಸಾರು? ಗಡಿಯಾರಕ್ಕೆ ಯಾರಪ್ಪ ಹೂ ಮಾಡಿಸ್ತಾರೆ? ಆ ಗಣಪತಿಗೂ ಯಾಕೆ ಮಾಡಿಸಿದ್ಯಾ? ಅಲ್ಲೇ ಪಕ್ಕದಲ್ಲಿ ಐತಲ್ಲ ಅದಕ್ಕೆ. ಅದು ಸುಮ್ಮನೆ ಸ್ಟೈಲ್ಗೆ. ಹೆಂಗಾಗಿದೆಯಾ ನೋಡು ಹುಚ್ಚಿ ಥರ. ಅಲ್ಲೇ ಮಿರರಲ್ಲಿ ನೋಡ್ಕೊ. ಹುಚ್ಚಿ ಥರ ಆಗ್ಬಿಟ್ಟಿದ್ಯಾ? ತೆಗಿ, ಅಳಿಸ್ಬೇಡ ಮಾಮಿ, ತೆಗಿಯೋ. ಒಡ್ಡ ನೀನು ಆದ್ರೂ ಬೇಡ, ಬೀಳ್ತೀಯಾ, ಇಳಿ. ಫ್ರೆಂಡ್ಸ್, ಇವಾಗ ನಮ್ಮ ಸಿರಿನ ಮಧ್ಯಾಹ್ನ ಮಲ್ಗ್ಸೋಕ್ಕೋಗಿ ನಾನು ಜೊತೆಗೆ ಮಲ್ಕೊಬಿಟ್ಟಿದ್ದೆ. ಸಾಮಾನ್ಯವಾಗಿ ನಾನು ಮಧ್ಯಾಹ್ನ ಟೈಮ್ ಮಲ್ಕೊಬಿಟ್ರೆ ಆಮೇಲೆ ನೈಟ್ ಟೈಮ್ ನಿದ್ದೆ ಬರಲ್ಲ, ಅದೊಂದು ಪ್ರಾಬ್ಲಮ್ಮು. ಹಂಗಾಗಿ ನಾನು ಮಲ್ಕೊಳ್ಳಲ್ಲ. ಇವಾಗ ಸ್ವಲ್ಪ ಚಳಿ ಅಲ್ವಾ, ಚಳಿ ಇರೋದ್ರಿಂದ ನಾನು ಮಲ್ಕೊಬಿಟ್ಟಿದ್ದೆ. ಸೊ ಇವಾಗ ಎದ್ದೆ. ಹಾಲು ಕಾಯಿಸ್ತಾ ಇದೆಯಮ್ಮ? ಹಾಲು ಕೊಡು. ಫ್ರೆಂಡ್ಸ್, ಇವಾಗ 15 ಡೇಸ್ 20 ಡೇಸಿಂದ ಈ ವೆದರು ತುಂಬ ಸೆನ್ಸಿಟಿವ್ ಆಗಿಬಿಟ್ಟೈತೆ. ಅಂದರೆ ದೊಡ್ಡವ್ರಿಗಾದ್ರೂ ಆಗಲಿ ಚಿಕ್ಕವ್ರಿಗಾದ್ರೂ ಆಗಲಿ ಈ ಶೀತ ಕೆಮ್ಮು ಜ್ವರ ಏನಾದರೂ ಲೈಟಾಗಿ ಬಂತು ಅಂದರೂ ಸಾಕು, ಅದು ಫುಲ್ ಜಾಸ್ತಿನೇ ಆಗಿಬಿಡುತ್ತೆ. ಆ ಥರ ಆಗ್ಬಿಟ್ಟೈತೆ ಇವಾಗ. ಸೊ ನಮ್ಮನೇಲೂ ಎಲ್ಲರೂ ಸಹ ಒಂದೊಂದು ರೌಂಡ್ ಮಲಗಿದ್ದೆದ್ದಾಯಿತು. 2 ಸರಿ 3 ಸರಿ ಹಾಸ್ಪಿಟಲ್ ತೋರಿಸಾಯಿತು. ಸೊ ಹಾಗಾಗಿ ಯಾರಿಗಾದರೂ ಲೈಟಾಗಿ ಕೆಮ್ಮು ಶೀತ ಲೈಟಾಗಿ ಜ್ವರ ಕೂಡ ಬಂದ್ರೂ ಜಸ್ಟ್ ಟ್ಯಾಬ್ಲೆಟ್ ತಗೊಂಡು ಸುಮ್ಮನೆ ಆಗಬೇಡಿ, ಹಾಸ್ಪಿಟಲ್ಗೆ ಹೋಗಿ ಬೇಗ ರಿಕವರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದೇ ಫುಲ್ ಜಾಸ್ತಿ ಆಗಿಬಿಡುತ್ತೆ. ಆ ರೀತಿ ವೆದರ್ ಆಗಿಬಿಟ್ಟಿದೆ ಇವಾಗ. ಇಷ್ಟು ದಿನ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಅಂದಿದ್ದಾಯಿತು. ಎಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡ್ರು ಬರೀ ಸೆಕೆ ಇದೇ ಥರ ಇತ್ತು. ಬಟ್ ಇವಾಗ ಫುಲ್ಲು ವೆದರ್ ಚೇಂಜ್ ಆಗಿಬಿಟ್ಟೈತೆ, ಫುಲ್ಲು ಕೋಲ್ಡು. ನಮಗೇನಾದರೂ ಲೈಟಾಗಿ ಏನಾದರೂ ಒಂದು ಬಂತು ಅಂದ್ರೂ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಎಲ್ಲರ ಮನೇಲೂ ಆಲ್ಮೋಸ್ಟ್ ನಾನು ಕೇಳಿದ್ದಂಗೆ ಸದ್ಯಕ್ಕೆ ಈ ರೀತಿಯೇ ಆಗಿಬಿಟ್ಟಿದೆ. ಸೊ ಈ ಟೈಮಲ್ಲಿ ಸ್ವಲ್ಪ ಎಲ್ಲದರಿಂದನೂ ಹುಷಾರಾಗಿರಬೇಕು, ಕೇರ್ಫುಲ್ ಆಗಿರಬೇಕು. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.